ಹಗಲೇ ನಡು ರಸ್ತೆಯಲ್ಲೇ ಯುವಕನ ಮೇಲೆ ಪುಂಡರ ಗ್ಯಾಂಗ್ ಕಿಡ್ನಾಪ್ ಮಾಡಲು ಯತ್ನಿಸಿದ್ದು, ತಪ್ಪಾಯ್ತು ಬ್ರೋ, ನಾನು ಏನು ಮಾತನಾಡಲಿಲ್ಲ ಬ್ರೋ, ಕಾಲ್ ಆಪರೇಷನ್ ಆಗಿದೆ ಬ್ರೋ ಎಂದು ಕಿಡ್ನಾಪರ್ಸ್ ಬಳಿ ಅಂಗಲಾಚಿದ್ರು ಕೂಡ ಪುಂಡರು ಯುವಕನನ್ನ ಬಿಡದೆ ಕಿಡ್ನಾಪ್ಗೆ ಯತ್ನಿಸಿದಾಗ ಜನರು ಜಮಾಯಿಸಿದ್ದು ಕಿಡ್ನಾಪ್ ಯತ್ನ ವಿಫಲವಾಗಿದೆ. ಅಷ್ಟಕ್ಕೂ ಇಂಥದ್ದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ಪುಂಡರ ಗ್ಯಾಂಗ್ನಿಂದ ಯುವಕನ ಕಿಡ್ನಾಪ್ ಯತ್ನ. ಪ್ಲೀಸ್ ಬಿಟ್ಬಿಡಿ ಎಂದು ಬೇಡಿಕೊಂಡರೂ ಬಿಡದೆ ಅಟ್ಯಾಕ್. ನಿನ್ನೆ ಸಂಜೆ 4:30 ಸುಮಾರಿಗೆ 3 ಬೈಕ್ ಮತ್ತು ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಎಂಟ್ರಿ ಕೊಟ್ಟ 8 ಮಂದಿ ದುಷ್ಕರ್ಮಿಗಳು ಯುವಕನೋರ್ವನ ಮೇಲೆ ಹಲ್ಲೆ ನಡೆಸಿ ಕಾರ್ನಲ್ಲಿ ಕಿಡ್ನಾಪ್ ಮಾಡಲು ಯತ್ನಿಸಿರುವ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ಬನ್ನೇರುಘಟ್ಟದ ಇಂಡ್ಲವಾಡಿ ಕ್ರಾಸ್ ಬಳಿಯಾಗಿದೆ. ಯುವಕನ ಮೇಲೆ ಕಿರಾತಕರ ಗ್ಯಾಂಗ್ ಒಂದು ಹಲ್ಲೆ ನಡೆಸಿ ಕಾರ್ನಲ್ಲಿ ಕಿಡ್ನಾಪ್ ಮಾಡಲು ಯತ್ನಿಸಿರುವ ದೃಶ್ಯವನ್ನ ಸಾರ್ವಜನಿಕರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಕಿಡಿಗೇಡಿಗಳು ಹಣಕಾಸಿನ ವಿಚಾರಕ್ಕೆ ಕಿಡ್ನಾಪ್ ಮಾಡಲು ಹೊರಟಿದ್ರು ಎನ್ನಲಾಗುತ್ತಿದೆ. ಕಿಡ್ನಾಪರ್ಸ್ ಸುಪಾರಿ ಪಡೆದು ಯುವಕನನ್ನು ಕಾರಿನೊಳಗೆ ಎಳೆದುಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಅಷ್ಟರಲ್ಲಿ ಕಿಡ್ನಾಪರ್ಸ್ಗೆ ಫೋನ್ ಬರ್ತಿದ್ದಂತೆ ಯುವಕನಿಗೆ ವಾರ್ನ್ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಇದು ಇಂಡ್ಲವಾಡಿ ಕ್ರಾಸಲ್ಲಿ ಏನಾಗಿದೆ, ಒಂದು ಪ್ರೈವೇಟ್ ಕಾರಲ್ಲಿ ಸ್ವಿಫ್ಟ್ ಡಿಸೈರಲ್ಲಿ ಒಂದು ರೆಂಟೆಡ್ ಟ್ಯಾಕ್ಸಿನಲ್ಲಿ ಬಂದಿದ್ದಾರೆ ಮತ್ತು 2 ಬೈಕಲ್ಲೂ ಬಂದಿದ್ದಾರೆ. 2 ಹುಡುಗರು ಏನೋ ಅಲ್ಲಿ ಎಳ್ನೀರು ಕುಡಿತಾ ಇದ್ರು ಅಂತ ಮಾಹಿತಿ ಇದೆ. ಏನು ವಿಷಯಕ್ಕಾಗಿದೆ ಅನ್ನೋದು ತಿಳ್ಕೊತೀವಿ. ಏನು ರೋಡ್ ರೇಜ್ ಅಥವಾ ಏನೇ ಅದರ ಬೇಂಡ್ ಏನಾದರೂ ಬೇರೆ ಗಂಭೀರ ವಿಷಯ ಇದೆ ಅನ್ನೋದನ್ನು ತನಿಖೆಗೆ ತಗೊಂಡು ಮತ್ತು ಫಿರ್ಯಾದಿ ಸೈಡ್ ಆಗಲಿ ಅಥವಾ ಆರೋಪಿತರ ಸೈಡ್ ಆಗಲಿ ಯಾರೂ ಠಾಣೆಗೆ ಬಂದಿದ್ದರ ಬಗ್ಗೆ ವರದಿ ಕೊಟ್ಟಿಲ್ಲ. ಏನಾದನ್ನು ಕ್ಷುಲ್ಲಕ ವಿಷಯಕ್ಕಾಗಿದೆಯಾ ಅಥವಾ ಏನಾದರೂ ಗಂಭೀರ ಅಂಶಗಳಿದಾವೆ ಅನ್ನೋದನ್ನು ತನಿಖೆಯಲ್ಲಿ ಗೊತ್ತಾಗ್ತದೆ. ತಕ್ಷಣದಲ್ಲಿ ನಾವು ಪತ್ತೆ ಹಚ್ಚಿ ಯಾರು ಅಂತ ಕ್ರಮ ತಗೋತೀವಿ. ಇನ್ನು ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ಸ್ಗೆ ಭಯ ಇಲ್ಲದಂತಾಗಿದೆ. ರಾಜಾರೋಷವಾಗಿ ರೌಡಿಗಳು ಓಡಾಡ್ತಿದ್ದಾರೆ. ಆದರೂ ಕೂಡ ಪೊಲೀಸರು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪ ಕೇಳಿಬರ್ತಿದೆ. ಇನ್ನಾದರೂ ಪೊಲೀಸರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ತಾರಾ ಎಂದು ನೋಡಬೇಕು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.